ಪಂಚತಂತ್ರ ಈ ಸಿನಿಮಾ ನನಗೆ ತುಂಬ ಖುಷಿ ಕೊಡುವಂಥ ಸಿನಿಮಾ. ಯಾಕೆ ಅಂದರೆ ಯೋಗರಾಜ್ ಸರ್ ಜೊತೆ ನಾನು ಇದುವರೆಗೂ ಅಸಿಸ್ಟೆಂಟ್ ಎಡಿಟರ್ ಆಗಿ ಬೇರೆ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೆ. ಬಟ್ ಫಸ್ಟ್ ಟೈಮ್ ನಾನು ಅವ್ರ ಸಿನಿಮಾದಲ್ಲಿ ಮೇಯ್ನ್ ಎಡಿಟರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ಅದು ನನಗೆ ತುಂಬ ಪರ್ಸ್ನಲಿ ಖುಷಿ ಆಗುವಂಥ ವಿಷಯ. ಅವ್ರ ಜೊತೆ ವರ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಅಂದರೆ ತುಂಬ ಖುಷಿ ಆಗುತ್ತೆ. ಅವರು ಒಬ್ಬ ಹೊಸಬ ಅನ್ನೋದನ್ನು ಟ್ರೀಟ್ ಮಾಡಲ್ಲ, ತುಂಬ ಆಳಬನ್ ಥರನೇ ತುಂಬ ನೀಟಾಗಿ ಕೋಪ್ರೇಟಿವ್ ಆಗಿ ನಮ್ಮ ಹತ್ರ ಏನು ವರ್ಕ್ ತಗೊಳ್ತಾರೆ ತುಂಬ ಚೆನ್ನಾಗಿ ತಗೊಳ್ತಾರೆ. ಯಾವಾಗಲೂ ಎರಡೆರಡು ಕ್ಯಾಮ್ರಾ ಯೂಸ್ ಮಾಡ್ತಿದ್ರು, ಬಟ್ ಲಾಸ್ಟಲ್ಲಂತೂ 6 ಕ್ಯಾಮ್ರಾ 7 ಕ್ಯಾಮ್ರಾಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಈ ಸಿನಿಮಾಗೆ ಹೆಚ್ಚು ಕಮ್ಮಿ ಇಲ್ಲ ಅಂದ್ರೂ ಒಂದು 1.5-2 ಮಂತ್ಸ್ ನಾವು ಟ್ರಿಮ್ಮಿಂಗ್ ತಗೊಂಡಿದ್ದೀವಿ. ರಫ್ ಎಡಿಟ್ ಮಾಡಬೇಕಾದ್ರೆ ತುಂಬ ಈಸಿಯಾಗಿ ಮಾಡ್ದೆ, ಬಟ್ ಟ್ರಿಮ್ಮಿಂಗ್ ಟೈಮಲ್ಲಿ ತುಂಬ ಜಾಸ್ತಿ ಇರೋದ್ರಿಂದ ಫುಟೇಜ್ ಎಲ್ಲವನ್ನು ನೋಡಿ ಮಾಡುವಂಥ ಪರಿಸ್ಥಿತಿ ಬಂತು. ಪಂಚತಂತ್ರ ಸಿನಿಮಾ ಅಷ್ಟೇ ಅದ್ಭುತವಾಗೂ ಬಂದಿದೆ. ಪಂಚತಂತ್ರ ಸಿನಿಮಾ ಬಂದು ಒಂದು ರೇಸ್ ಸಿನಿಮಾ. ರೇಸ್ ಪೋರ್ಷನ್ ವರ್ಕ್ ಮಾಡೋದಕ್ಕೋಸ್ಕರ ನಾವು 25 to 30 ಡೇಸ್ ತಗೊಂಡಿದ್ದೀವಿ. ಅಂದರೆ ಆ ಡ್ಯೂರೇಷನ್ ವರ್ಕ್ ಮಾಡೋದಕ್ಕೋಸ್ಕರ. ಅದು ಕ್ಲೈಮ್ಯಾಕ್ಸ್ ಅಂತೂ ವರ್ಕ್ ಮಾಡೋದಕ್ಕೆ 10-15 ಡೇಸ್ ಕಂಟಿನ್ಯೂಸ್ಲಿ ವರ್ಕ್ ಆಗಿದೆ. ಆ್ಯಂಡ್ ಡೇ ಆ್ಯಂಡ್ ನೈಟ್ ನೋಡಿಲ್ಲ, ಒಂದೇ ಕಂಟಿನ್ಯೂಸ್ ಮಾರ್ನಿಂಗ್ 9 to ನೆಕ್ಸ್ಟ್ ಡೇ 5 ಅಂದರೆ ಬರೋ ಬೆಳಗ್ಗೆ 5 ಗಂಟೆವರೆಗೂ ಕೆಲಸ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಡೇ ತಿರ್ಗಿ ವಾಪಸ್ 9 ಗಂಟೆಗೆ ಬರೋದು, ನೆಕ್ಸ್ಟ್ ಮಾರ್ನಿಂಗ್ 5 o'clockವರೆಗೂ ಮಾಡೋದು. ಈ ಥರ ತುಂಬ ಅದನ್ನು ನೋಡಿ ಕೆಲಸ ಮಾಡಿರುವಂಥದ್ದು. ಸೊ ಫೈನಲಿ ಈ ಸಿನಿಮಾ ಬೇರೆ ಥರನೇ ಟ್ರೀಟ್ಮೆಂಟ್ ಆಗುತ್ತೆ ಜನಕ್ಕೆ ಅನ್ನೋದು ನಮಗೆ ತುಂಬ ನಂಬಿಕೆ ಇದೆ. ಆ್ಯಂಡ್ ಇದರಲ್ಲಿ ಮಾಡಿರುವಂಥ ಪ್ರತಿಯೊಬ್ಬ ಆ್ಯಕ್ಟರ್ಸ್ ಇರ್ಬೋದು, ರಂಗಾಯಣ ರಘು ಸರ್ ಇರ್ಬೋದು, ಅಥವಾ ವೇಣು ಕ್ಯಾರೆಕ್ಟರ್ ಮಾಡಿರುವಂಥ ಬಾಲು ಅವರು ಇರ್ಬೋದು, ಅಥವಾ ಬಾಂಡ್ ಕ್ಯಾರೆಕ್ಟರ್ ಮಾಡಿರುವಂಥ ದೀಪಕ್ ರಾಯ್ ಅವರು, ಆ್ಯಂಡ್ ಹೀರೋ ಎಸ್ಪೆಷಲಿ ಹೀರೋ ನಮ್ಮ ವಿಹಾನ್ ಅವರು ತುಂಬ ಅದ್ಭುತವಾಗಿ ಮಾಡಿದಾರಂತ ಇದೆ. ಆ ಕ್ಲೈಮ್ಯಾಕ್ಸ್ ಪೋರ್ಷನಲ್ಲಂತೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲರೂ. ಇದನ್ನು ಎಡಿಟ್ ಮಾಡಬೇಕಾದ್ರೆ ಆ ಫೀಲ್ ನಮಗೆ ಕೂತಿದೆ. ಆ್ಯಂಡ್ ಹೀರೋಯಿನ್ ಎಸ್ಪೆಷಲಿ ಹೀರೋಯಿನ್ ಸುಧಾ ಅವ್ರು ತುಂಬ ಮುದ್ದಾಗಿ ಕಾಣ್ತಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲ ಚೆನ್ನಾಗಿ ಬಂದಿದೆ.